ನಮಸ್ತೆ ಸ್ನೇಹಿತರೆ, ಅರ್ಧ kg ಬಂಗಡೆ ತಗೊಂಡು ಬಂದಿದ್ದೀನಿ. ಸೊ ಕಟ್ ಮಾಡಿ ಕ್ಲೀನ್ ಮಾಡಿ ಎಲ್ಲ ಇಟ್ಟಿದ್ದೀನಿ. ಇದನ್ನು ನಾನೇನು ಮಾಡೋಣ ಅಂತ ಅನ್ಸ್ಕೊಂಡ್ರೆ, ನಮ್ಮ ಕೇರಳ ಸ್ಟೈಲಲ್ಲಿ ಇಲ್ಲಿ ನೆಗೆಟ್ ಫ್ರೈ ಅಂತ ಹೇಳ್ತಾರೆ ಕಾಣಿಸುತ್ತೆ. ಕೇರಳ ಸ್ಟೈಲಲ್ಲಿ ಒಂಥರ ಫ್ರೈ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಕಟ್ ಮಾಡ್ತಾ ಇದ್ದೀನಿ. ಫುಲ್ ಕ್ಲೀನ್ ಮಾಡಿ ಆಯಿತು. ನಿಮಗೆ ಹಿಂಗೆ ಲೈನ್ ಹಾಕ್ಕೊಳ್ತೀನಿ. ಮೀನಿಗೆಲ್ಲ ಅಷ್ಟೇನು ಫ್ರೆಶ್ ಇಲ್ಲ ಮೀನು. ಮೀನೆಲ್ಲ ನೋಡಿ ಈ ಥರ ಕಟ್ ಮಾಡಿ ಈ ಥರ ಮಾಡಿಟ್ಕೊಂಡೆ. ಈ ಥರ ಯಾಕೆ ಮಾಡಿದೆ ಅಂದರೆ, ಹಿಂಗೆ ಫ್ರೈ ಮಾಡಿದಾಗ ಹಿಂಗೆ ತೆಗೆದು ತಿನ್ಲಿಕ್ಕೆ ಈಸಿ ಆಗುತ್ತೆ, ಮತ್ತು ಮಸಾಲೆ ಎಲ್ಲ ಫುಲ್ ಇದ್ರೊಳಗಡೆ ಹೋದಾಗ ಟೇಸ್ಟು ಚೆನ್ನಾಗಿ ಬರುತ್ತೆ ಅಂತ ಎಲ್ಲ ಮೀನನ್ನು ಈ ಥರ ಕಟ್ ಮಾಡಿ ಈ ಥರ ಮಾಡಿಟ್ಕೊಂಡಿದ್ದೀನಿ. ಸೊ ಈಗ ಮಸಾಲೆ ರೆಡಿ ಮಾಡ್ತೀನಿ. ನಾನು ಜಾಸ್ತಿ ಏನೂ ಮಸಾಲೆ ಯೂಸ್ ಮಾಡಲ್ಲ, ಮನೆಯಲ್ಲೇ ಇರುವಂಥ ಎಲ್ಲ ಐಟಮ್ಸು. ಸ್ವಲ್ಪ ಕೆಂಪು ಮೆಣಸು ಹಾಕ್ಕೊಳ್ತೀನಿ, ಮೇಯ್ನ್ಲಿ ಪೆಪ್ಪರ್ ಹಾಕ್ಕೊಳ್ತೀವಿ. ನಾವು ಜಾಸ್ತಿ ಪೆಪ್ಪರ್ ಯೂಸ್ ಮಾಡೋದು, ಸೊ ಪೆಪ್ಪರ್ ಹಾಕ್ಕೊಳ್ತೀನಿ. ಬಂದ್ಬಿಟ್ಟು ಟರ್ಮರಿಕ್ ಮತ್ತು ಸ್ವಲ್ಪ ಉಪ್ಪು. ಆ್ಯಕ್ಚುಲಿ ಲೆಮನ್ ಇಲ್ಲ ನನ್ನ ಹತ್ರ, ಸೊ ಅದಕ್ಕೆ ನಾನು ಸ್ವಲ್ಪ ವಿನೆಗರ್ ಯೂಸ್ ಮಾಡ್ತೀನಿ. ಲೆಮನ್ ಇದ್ದರೆ ಲೆಮನ್ ಹಾಕ್ಬೋದು, ಇನ್ನೂ ಚೆನ್ನಾಗಿರುತ್ತೆ. ಲೆಮನ್ ಇದನ್ನೆಲ್ಲ ಈ ಥರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ತೀನಿ. ಸ್ವಲ್ಪ ನೀರು ಯೂಸ್ ಮಾಡ್ಕೊಳ್ತೀನಿ, ಅಂದರೆ ಇದು ಸಿಕ್ಕಾಪಟ್ಟೆ ತಿಕ್ಕಾಗಿತ್ತು, ಗ್ರೇವಿ ಟೈಪ್ ಮಾಡ್ಕೊಳೋಕ್ಕೋಸ್ಕರ ನೀರು ಯೂಸ್ ಮಾಡ್ಕೊಳ್ತೀನಿ. ಉಪ್ಪಿದೆಯಾ ಅಂತ ಟೇಸ್ಟ್ ಮಾಡಿ ಮಾಡ್ತೀನಿ. ಈಗ ಇದಕ್ಕೆ ಮೀನನ್ನು ಆ್ಯಡ್ ಮಾಡ್ಕೊಳ್ತೀನಿ. ಆ್ಯಡ್ ಮಾಡ್ಕೊಂಡು ಈ ಥರ ಹಿಂಗೆ ಫ್ರೈ ಮಾಡಿ ಹೀಗೆ ಒಂದೊಂದು ಸೈಡಲ್ಲಿ ಹೀಗೆ ಹಾಕ್ತಾ ಹೋಗ್ತೀನಿ. ಈ ಥರ ನೋಡಿ ಫುಲ್ ಒಂದು ಕೂಡ ಸ್ಪೇಸ್ ಬಿಡದೆ ಫುಲ್ ಮಸಾಲೆ ಮಿಕ್ಸ್ ಮಾಡಿ ಅಪ್ಲೈ ಮಾಡಿದ್ದೀನಿ. ಈಗ ಎಲ್ಲ ಮೀನಿಗೂ ಅಪ್ಲೈ ಆಗಿದೆ. ಒಂದು 1 ಅವರು ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲಿ ಇಡಬೇಕು. ಇಟ್ಟು ಆಮೇಲೆ ಫ್ರೈ ಮಾಡಬೇಕು. ಅದು ಕೊಕೊನಟ್ ಆಯಿಲಲ್ಲಿ ಫ್ರೈ ಮಾಡಬೇಕು. ಇದನ್ನ ಈಗ ನಾನು ಫ್ರಿಜ್ಜಲ್ಲಿ ಇಡ್ತೀನಿ. ಒಂದು 1 ಅವರ್ ಇಡ್ತೀನಿ ಫ್ರಿಜ್ಜಲ್ಲಿ. 1 ಅವರ್ ಬಿಟ್ಟು ಫ್ರೈ ಮಾಡಬೇಕು. ಫೈನಲಿ ಮ್ಯಾರಿನೇಟ್ ಮಾಡಿದ ಫಿಶ್ ಅಂತ ತೆಗೆದೆ. ನಾನಿಲ್ಲಿ ಫಿಶ್ ಫ್ರೈ ಮಾಡಲಿಕ್ಕೆ ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಕಾವಲಿ ಬಿಸಿ ಆಗಿದೆ, ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಕಾವಲಿಗೆ. ಅಂತೂ ಪ್ಯಾನಲ್ಲಿ ಮೀನು ಫ್ರೈ ಮಾಡೋಕೆ ಇಟ್ಟಿದ್ದೀನಿ. ಕೊಕೊನಟ್ ಆಯಿಲಲ್ಲಿ ಫ್ರೈ ಮಾಡೋಕೆ ಇಟ್ಟಿದ್ದೀನಿ. ಇದು ಫ್ರೈ ಆಗಿ ಹೆಂಗೆ ಬರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಈ ಥರ ನಾವು ಮನೆಯಲ್ಲಿ ಯೂಶಲಿ ಲೈಕ್ ಫ್ರೈ ಮಾಡೋದು ಇಷ್ಟೇ, ಬೇರೆ ಏನು ಯೂಸ್ ಮಾಡಲ್ಲ. ನಾನು ತೋರಿಸಿದ್ದೀನಲ್ಲ ಏನು ಮ್ಯಾರಿನೇಟ್ ಮಾಡೋಕ್ಕೆ ಏನು ಮಸಾಲಾಸ್ ಯೂಸ್ ಮಾಡಿದ್ದೀನಿ, ಅಷ್ಟು ಮಾತ್ರ ನಾವು ಯೂಸ್ ಮಾಡೋದು, ಬೇರೆ ಏನು ಯೂಸ್ ಮಾಡಲ್ಲ. ಇಲ್ಲಾಂದರೆ ನಮ್ಮ ಮನೇಲಿ ಡೀಪ್ ಫ್ರೈಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಡೀಪ್ ಫ್ರೈನೇ ಇಷ್ಟ ಆಗೋದು ಅಪ್ಪ ಮಕ್ಕಳಿಗೆ. ಸೊ ಅದಕ್ಕೆ ಡೀಪಾಗಿ ಫ್ರೈ ಮಾಡಿದ್ದೀನಿ ಇದನ್ನು.